ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಫಾರ್ಮಾ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಇಂಟ್ರಾಡೇ ಸೆಷನಲ್ಲಿ ನೀವು ಮೋಸ್ಟ್ ಆಫ್ ದಿ ಫಾರ್ಮಾ ಸ್ಟಾಕ್ಸ್ ಲೈಕ್ ಸನ್ ಫಾರ್ಮಾ ಆದರೂ, ಡಾಕ್ಟರ್ ರೆಡ್ಡೀಸ್ ಆದರೂ, ಸಿಪ್ಲಾ ಆದರೂ ಸ್ಟಾಕ್ಸ್ ಎಲ್ಲ ಇಂಟ್ರಾಡೇ ಸೆಷನಲ್ಲಿ ಒಂದು ಪಾಯಿಂಟಲ್ಲಿ ಫಾಲ್ ಆಗಿದೆ ಆ್ಯಂಡ್ ಅಗೈನ್ ಇಂಟ್ರಾಡೇನಲ್ಲೇ ರಿಕವರಿ ಆಗಿದೆ. ಇದಕ್ಕೆ ರೀಸನ್ನು ಪ್ಯಾರಲಲ್ ಆಗಿ ಗ್ಲೋಬಲ್ ಆಗಿರುವಂಥ ಫಾರ್ಮಾ ಸ್ಟಾಕ್ಸ್ ಲೈಕ್ ತೇವಾ ಆದರೂ, ಪೆರೆಗೋ ಆದರೂ, ಥೈರೋ ಆದರೂ 4 to 9% ವರೆಗೂ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಫಾಲ್ ಆಗಿದೆ. ನಮ್ಮ ಇಂಡಿಯನ್ ಫಾರ್ಮಾ ಕಂಪನೀಸ್ಗೆ ಅಂಡ್ ಈವನ್ ಗ್ಲೋಬಲ್ ಫಾರ್ಮಾ ಕಂಪನೀಸ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. 2020ನಲ್ಲಿ ರಾಂಟಿಡಿನ್ ಡ್ರಗ್, ಮೇ ಬಿ ನಿಮ್ಗೆ ಅದು ಐಡಿಯಾ ಇಲ್ಲ ಅಂದ್ರೆ ಜೆಂಟ್ಯಾಕ್ ಅನ್ನೋದು ನಿಮ್ಗೆ ಐಡಿಯಾ ಇರಬಹುದು. ಆಂಟಾಸಿಡ್ ಡ್ರಗ್, ಆ ಡ್ರಗ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಿರೋಂಥವ್ರ ಮೇಲೆ US FDA ಅವರು ಇನ್ವೆಸ್ಟಿಗೇಷನ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಈ ತರ ಅಪ್ಡೇಟ್ ಆಚೆ ಯಾವಾಗ ಬಂದಿದೆಯಲ್ವ, ರಾಂಟಿಡಿನ್ ನಲ್ಲಿ NDMA ಅನ್ನೋ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಇದೆ ಅಂತ ಅದನ್ನ US ಒಂದು ಕೋರ್ಟ್ ನಲ್ಲಿ ವೇರಿಯಸ್ ಲಾ ಸೂಟ್ಸ್ ಫೈಲ್ ಆಗಿವೆ ಅಂತ ರಾಂಟಿಡಿನ್ ಗೆ ಅಗೇನೆಸ್ಟ್ ಆಗಿ ನಿಯರ್ ಟು 2000 ಲಾ ಸೂಟ್ಸ್ ಹತ್ರ ಫೈಲ್ ಆಗಿರೋ ತರ, ಅದರಲ್ಲಿ ಒನ್ ಆಫ್ ದಿ ಲಾ ಸೂಟ್ 79 years ಏಜ್ ಇರೋ ಒಬ್ರು ಕೇಸ್ ಫೈಲ್ ಮಾಡಿದ್ದಾರಂತ. ಇದಕ್ಕೆ ಸ್ವಲ್ಪ ಟೈಮ್ ಬ್ಯಾಕು ರಾಂಟಿಡಿನ್ ಡ್ರಗ್ ನು ಆಂಟಾಸಿಡ್ ನ ತಗೊಂಡು ಯೂಸ್ ಮಾಡಿರೋ ಕಾರಣವಾಗಿ ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಇಂಡಿಯನ್ ಅದೇ ತರ US ಫಾರ್ಮಾ ಕಂಪನೀಸ್ ಮೇಲೆ ಅಗೇನೆಸ್ಟ್ ಆಗಿ ಕೇಸ್ ಹಾಕಿದ್ದಾರೆ. ಅಂಡ್ ಆ ಕೇಸ್ ನವರು US ಅಂಡ್ ಇಂಡಿಯನ್ ಫಾರ್ಮಾ ಕಂಪನೀಸ್ ಸೇರಿ $5 lakh ಹತ್ರ ಅವ್ರಿಗೆ ಕಾಂಪನ್ಸೇಷನ್ ನ ಪೇ ಮಾಡಿ ನಿಯರ್ ಟು $500,000 ನ ಪೇ ಮಾಡಿ ಕೇಸ್ ನ ಸೆಟಲ್ ಮಾಡ್ಕೊಂಡಿದ್ದಾರೆ. ಈ ತರ ಒಬ್ಬರಿಗೇನೆ $500,000 $5 lakh ಹತ್ರ ಪೇ ಮಾಡ್ತಾ ಇದ್ರೆ 2000 ಲಾ ಸೂಟ್ಸ್ ಇದೆ. ಇದಕ್ಕೆಲ್ಲದಕ್ಕೂ ಸಿಮಿಲರ್ ಸೆಟಲ್ಮೆಂಟ್ ಇದ್ರೆ ನಿಯರ್ ಟು $1 million ಹತ್ರ ಸೆಟಲ್ಮೆಂಟ್ ಫೀನೇ ಇವ್ರು ಇಂಡಿಯನ್ ಅಂಡ್ US ಫಾರ್ಮಾ ಕಂಪನೀಸ್ ಪೇ ಮಾಡಬೇಕಾಗತ್ತ ಒಂದು ಕ್ವಶನ್ ಮಾರ್ಕ್ ನ ನಿನ್ನೆ US ಫಾರ್ಮಾ ಕಂಪನೀಸ್ ಅಂಡ್ ಇವತ್ತು ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ನ ನೆಗೆಟಿವ್ ಆಗಂತೂ ಇಂಪ್ಯಾಕ್ಟ್ ಮಾಡಿದೆ. ಬಟ್ ಇಂಟ್ರಾಡೇ ನಲ್ಲಿ ನಮ್ಮ ಫಾರ್ಮಾ ಕಂಪನೀಸ್ ಎಲ್ಲ ರಿಕವರಿ ಆಗಿದೆ. ಬಟ್ ಈ ರಾಂಟಿಡಿನ್ ಡ್ರಗ್ ರಿಲೇಟೆಡ್ ಆಗಿ US ಅಲ್ಲಿ ಮೂವ್ ಆಗ್ತಿರುವಂತಹ ಸ್ಟೆಪ್ಸ್ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಅಂಡ್ ಇದರ ಜೊತೆಗೆ US ಪ್ರೆಸಿಡೆಂಟ್ ಜೋ ಬೈಡೆನ್ ಅವರು US ಅಲ್ಲಿರುವಂತ ಪ್ರಿಸ್ಕ್ರಿಪ್ಷನ್ ಪ್ರೈಸಸ್ ನ ಕಮ್ಮಿ ಮಾಡೋದಕ್ಕೆ ರೂಲ್ಸ್ ನು ತಗೋಬರ್ಬೇಕು ಅನ್ನೋ ತರ ಹೇಳ್ತಿದ್ದಾರೆ. ಅದರ ಮೇಲೆ ಸೈನು ಮಾಡ್ತಾರೆ ಅನ್ನೋ ತರ ಅಪ್ಡೇಟ್ಸ್ ನು ಫಾರ್ಮಾ ಸ್ಟಾಕ್ಸ್ ನ ಅನ್ಸರ್ಟನಿಟಿಗೆ ರೀಸನ್ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್, ಅವೆನ್ಯೂ ಸೂಪರ್ ಮಾರ್ಟ್ ಒಂದು CEO ಆಗಿರುವಂತ ನವಿಲ್ ನೊರಾನಾ ಅವರು ವೇರಿಯಸ್ ಬಿಸಿನೆಸ್ ನ್ಯೂಸ್ ಚಾನಲ್ ಜೊತೆ ಇಂಟರ್ವ್ಯೂ ನಲ್ಲಿ ಅವರ ಗ್ರೋತ್ ರಿಲೇಟೆಡ್ ಆಗಿ ತುಂಬಾ ಸ್ಟ್ರಾಂಗ್ ಕಮೆಂಟ್ಸ್ ಅಂತೂ ರಿಲೀಸ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರೆಸೆಂಟ್ ಅವೆನ್ಯೂ ಸೂಪರ್ ಮಾರ್ಕೆಟ್ ಒಂದು ಸ್ಟೋರ್ ಕೌಂಟ್ ನಾವು ನೋಡಿದ್ರೆ ನಮ್ಮ ಕಂಟ್ರಿನಲ್ಲಿ ಟೋಟಲಿ 284 ಸ್ಟೋರ್ಸ್ ಇದೆ. ಈ 284 ಸ್ಟೋರ್ಸ್ನ ಲೈಕ್ 500% ಗ್ರೋತ್, 1500 ಸ್ಟೋರ್ಸ್ಗೆ ಗ್ರೋತ್ ಆಗಿ ನೋಡ್ತಾ ಇರೋ ತರ ಹೇಳ್ತಿದ್ದಾರೆ. ಅಂಡ್ ಆಕ್ಚುಲ್ ಆಗಿ ಮಾರ್ಕೆಟ್ ಈ ಅವೆನ್ಯೂ ಸೂಪರ್ ಮಾರ್ಟ್ ಅದೇ DMART ಒಂದು ಗ್ರೋತ್ ರಿಲೇಟೆಡ್ ಆಗಿ ಸ್ವಲ್ಪ ವರಿ ಆಗ್ತಿದೆ. ಏನಂದ್ರೆ ಹೊಸದಾಗಿ ಕಾಂಪಿಟೇಟರ್ಸ್ ಈ ಸೆಗ್ಮೆಂಟ್ ಅಲ್ಲಿ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಅಂಡ್ ಅದೇ ತರ ರಿಲಯನ್ಸ್ ಅವರು ಈ ಸೆಗ್ಮೆಂಟ್ ಮೇಲೆ ತುಂಬಾ ಫೋಕಸ್ ಜಾಸ್ತಿ ಮಾಡಿರೋ ತರ, ಅದರಿಂದ DMART ಒಂದು ಗ್ರೋತ್ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗತ್ತೆ ಅಂತ ವರಿ ಆಗ್ತಿದೆ. ಆ ಥರ ವರಿ ಏನೂ ಆಗಬೇಕಾಗಿಲ್ಲ ಅಂತ, ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 20 years ವರಿ ಆಗಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಇಂಟರ್ವ್ಯೂನಲ್ಲಿ. ಈ 20 years ವರ್ಗೂನು ಈ ಸೆಗ್ಮೆಂಟ್ ಅಲ್ಲಿ ತುಂಬಾ ಗ್ರೋತ್ ಇದೆ ಅಂತ. ಏನಕ್ಕಂದ್ರೆ ಇದು ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಡಾಮಿನೇಟ್ ಮಾಡಿದಿರುವಂತ ಮಾರ್ಕೆಟ್. ಈ ಮಾರ್ಕೆಟ್ಗೆ ಆರ್ಗನೈಸ್ಡ್ ಪ್ಲೇಯರ್ಸ್ ಎಷ್ಟು ಜನ ಬಂದ್ರು ಅವ್ರು ಇಲ್ಲಿ ಗ್ರೋ ಆಗೋದಕ್ಕೆ, ಅದೇ ತರ ಆರ್ಗನೈಸ್ ಪ್ಲೇಯರ್ಸ್ ಮಾರ್ಕೆಟ್ ಶೇರ್ ಗ್ರೋ ಮಾಡ್ಕೊಳ್ಳೋಕೆ ತುಂಬಾ ಸ್ಕೋಪ್ ಇರೋ ತರ ಅವರು ಕಮೆಂಟ್ ಮಾಡಿದ್ದಾರೆ. ಈ ಕಮೆಂಟ್ರಿ ನೋಡಿ ಆಕ್ಚುಲ್ ಆಗಿ DMART ಒಂದು ಶೇರ್ ಹೋಲ್ಡರ್ಸ್ ಯಾರೆಲ್ಲ ಇದಾರಲ್ಲ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬೆಳೆಯಬಹುದು. ಏನಕ್ಕಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಮೀಡಿಯಾನು ತುಂಬಾ ನೆಗೆಟಿವ್ ಆಗಿ ಕವರ್ ಮಾಡಿದ್ದೆ ಅವೆನ್ಯೂ ಸೂಪರ್ ಮಾರ್ಕೆಟ್ ರಿಲೇಟೆಡ್ ಆಗಿ. ಈ ನ್ಯೂ ಕಾಂಪಿಟೇಟರ್ಸ್ ಇಂದ ಇವ್ರ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ. ಸೊ ಮ್ಯಾನೇಜ್ಮೆಂಟ್ ಅಂತೂ ತುಂಬಾ ಪಾಸಿಟಿವ್ ವ್ಯೂ ಇಂದ ಅವ್ರ ಗ್ರೋತ್ ರಿಲೇಟೆಡ್ ಆಗಿ ತುಂಬಾ ಸ್ಟ್ರಾಂಗ್ ಪ್ಲಾನ್ಸ್ ಇರೋ ತರ ಈ ಕಮೆಂಟ್ರಿಯಿಂದ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟು IEX ಬಗ್ಗೆ ಮಾತಾಡ್ಕೋಬೇಕು. IEX ರಿಲೇಟೆಡ್ ಆಗಿ ಒಂದು ಬಿಗ್ ನೆಗೆಟಿವ್ ಅಪ್ಡೇಟ್ ಅಂತೂ ಮಾರ್ಕೆಟಲ್ಲಿ ಫ್ಲೋ ಆಗಿದೆ. ಅಂಡ್ ನೆಗೆಟಿವ್ ಅಪ್ಡೇಟ್ ಏನಂದರೆ, ಆ ನೆಗೆಟಿವ್ ಅಪ್ಡೇಟ್ ರಿಲೇಟೆಡ್ ಆಗಿ ಕಾನ್ಸಿಕ್ವೆನ್ಸಸ್ IEXಗೆ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ನಾವು ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಪ್ರೆಸೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ತೊಗೊಂಬರ್ತೀವಂತ ನ್ಯೂ LPS ರೂಲ್ ಪ್ರಕಾರ, ಲೇಟ್ ಪೇಮೆಂಟ್ ಸರ್ಚಾರ್ಜ್ ರೂಲ್ ಪ್ರಕಾರ ಯಾವ್ಯಾವ ಸ್ಟೇಟ್ ಗೌರ್ಮೆಂಟ್ ಆದರೆ ಪವರ್ ಜನರೇಷನ್ ಕಂಪ್ನಿ ಹತ್ರ ಪವರ್ ತಗೊಂಡು ಅವ್ರಿಗೆ ಆನ್ ಟೈಮು ಪೇ ಮಾಡಬೇಕಾದಂಥ ಪೇಮೆಂಟ್ಸ್ ಪೇ ಮಾಡದೆ ಆ ಪರ್ಟಿಕ್ಯುಲರ್ ಸ್ಟೇಟ್ಸ್ನ ಪೇ ಮಾಡದೆ ಇರುತ್ತಲ್ವ, ಆ ಪರ್ಟಿಕ್ಯುಲರ್ ಸ್ಟೇಟ್ಸ್ನ ಫರ್ದರ್ ಆಗಿ ಪವರ್ನ ಪರ್ಚೇಸ್ ಮಾಡದೇ ವಿಧವಾಗಿ ಪವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ, ಪವರ್ ಎಕ್ಸ್ಚೇಂಜಸ್ನಲ್ಲಿ ಪವರ್ ಬೈ ಮಾಡೋ ಫೆಸಿಲಿಟಿನ ಆ ಪರ್ಟಿಕ್ಯುಲರ್ ಸ್ಟೇಟ್ಸ್ಗೆ ಡಿನೇ ಮಾಡಿರೋ ಥರ. ಮೀನ್ಸ್ ಯಾವ್ಯಾವ ಸ್ಟೇಟ್ಸ್ ಅಂದರೆ ಈ ಪವರ್ ಜನರೇಷನ್ ಮಾಡ್ತಿರೋಂಥ ಕಂಪ್ನೀಸ್ನ ಪೇಮೆಂಟ್ಸ್ ಮಾಡದೆ ಅವ್ರ ಪವರ್ ಎಕ್ಸ್ಚೇಂಜಸ್ ಪ್ಲಾಟ್ಫಾರ್ಮ್ಸ್ ಲೈಕ್ HPX ಆದರೂ IEX ಆದರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪವರ್ ತಗೋಬಾರ್ದು ಅನ್ನೋ ಥರ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ನ್ಯೂ ರೂಲ್ಸ್ ತಗೊಂಡು ಬರ್ತಾ ಇರೋ ಕಾರಣವಾಗಿ ನಿಯರ್ ಟು 13 ಸ್ಟೇಟ್ಸ್ ಹತ್ರ ಈ LPS ರೂಲ್ಸ್ನಲ್ಲಿ ಭಾಗವಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅದರಲ್ಲಿ 6 to 7 ಸ್ಟೇಟ್ಸ್ ಹತ್ರ ಪವರ್ ಎಕ್ಸ್ಚೇಂಜಸ್ನಲ್ಲಿ ಆಕ್ಟಿವ್ ಆಗಿ ಟ್ರೇಡ್ ಮಾಡೋ ಸ್ಟೇಟ್ಸ್ ಆಗಿ ಕಾಣಿಸ್ತಾ ಇರೋದು. ಈ ರೂಲ್ಸು ಜಾರಿಗೆ ಬಂದರೆ ಆ 13 ಸ್ಟೇಟ್ಸು ಸ್ವಲ್ಪ ಟೈಮ್ವರೆಗೂ ಅವಾಯ್ಡ್ ಮಾಡಿದ್ರೆ ಅದರಲ್ಲಿ 6 to 7 ಸ್ಟೇಟ್ಸು ಇಲ್ಲಿವರೆಗೂ
IEX ನಲ್ಲಿ 40 to 50% ಹತ್ರ ವ್ಯಾಲ್ಯೂಮ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಅದರಿಂದ ಈ ಥರ ತಗೊಂಡ್ಬರ್ತಿರೋಂಥ ನ್ಯೂ ರೂಲ್ಸ್ IEX ನಲ್ಲಿ ಅಪ್ಲೈ ಆಗುತ್ತೆ ಆಗಸ್ಟ್ 19ರಿಂದ ಅಂತ ಹೇಳ್ತಿದ್ದಾರೆ. ಅದರಿಂದ ನೆಕ್ಸ್ಟ್ ಕಮಿಂಗ್ ಡೇಸ್ನಲ್ಲಿ ಕಂಪೇರ್ ಮಾಡಿದ್ರೆ ವ್ಯಾಲ್ಯೂಮ್ಸ್ನಲ್ಲಿ 50% ಡ್ರಾಪ್ ಇರುತ್ತಂತ ಮಾರ್ಕೆಟಲ್ಲಿ ಡೇಟಾ ಅಂತೂ ಫ್ಲೋ ಆಗ್ತಿದೆ. ಮಾರ್ಕೆಟ್ನಲ್ಲಿ ಫ್ಲೋ ಆಗ್ತಿರೋಂಥ ಅಪ್ಡೇಟು ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ ಟು 6% ಫಾಲ್ಗೆ ರೀಸನ್ ಆಗಿದೆ. ಬಟ್ ಇದರ ರಿಲೇಟೆಡ್ ಆಗಿ ಫರ್ದರ್ ಆಗಿ ನಾವು ಇನ್ನೊಂದು ಲೇಯರ್ ಆಫ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಇಲ್ಲಿ ಗವರ್ನಮೆಂಟ್ ಬ್ಯಾನ್ ಮಾಡ್ತಿರೋದು ಒಂದು ಪರ್ಟಿಕ್ಯುಲರ್ ಪ್ರೈವೇಟ್ ಕಂಪನಿ ಅಥವಾ ಒಂದು ಚಿಕ್ಕ ಕಂಪನಿ ಅಲ್ಲ, ಸ್ಟೇಟ್ಸ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎನಿ ಟೈಮ್ ಖಂಡಿತವಾಗ್ಲೂ ಆ ಪವರ್ ನ ತಗೋಬೇಕಾಗತ್ತೆ. ನೀವು ಸರಿಯಾಗಿ ಪೇಮೆಂಟ್ ಮಾಡ್ತಿಲ್ಲ, ಪೇಮೆಂಟ್ ಮಾಡೋವರೆಗೂ ನೀವು ಪವರ್ ಎಕ್ಸ್ಚೇಂಜಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪವರ್ ತಗೋಬಾರ್ದು ಅಂತ ಗವರ್ನಮೆಂಟ್ ಆಫ್ ಇಂಡಿಯಾ ಹೇಳಿದ್ರೆ ಆ ಸ್ಟೇಟ್ಸ್ ಯಾವುದೋ ಒಂದು ರೀತಿಯಲ್ಲಿ ಅವ್ರು ಪೇ ಮಾಡ್ಬೇಕಾರೆ ಅಂತ ಪೆಂಡಿಂಗ್ ಪೇಮೆಂಟ್ಸ್ ನ ಪೇ ಮಾಡುತ್ತೆ, ಅಥವಾ ಪವರ್ ಇಲ್ಲದೆ ಆ ಸ್ಟೇಟ್ಸ್ ಅಂತೂ ಇರೋದಕ್ಕಂತೂ ಪ್ರಯತ್ನ ಮಾಡಲ್ಲ. ಅದರಿಂದ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದರಲ್ಲಿ ಇಂಪ್ಯಾಕ್ಟ್ ಆಗಿ ಪವರ್ ನ ಪರ್ಚೇಸ್ ಮಾಡದೇ ಇರೋಂಥ ಪರಿಸ್ಥಿತಿಗಂತೂ ಆ ಸ್ಟೇಟ್ಸ್ ಅಂತೂ ಹೋಗಲ್ಲ. ಸೊ ಯಾವುದೋ ಒಂದು ರೀತಿಯಲ್ಲಿ ಪೇ ಮಾಡಿ ಅಗೈನ್ ಪವರ್ ತಗೊಳ್ಳೋ ತರ ಎಕ್ಸ್ಚೇಂಜಸ್ ಅಲ್ಲಿ ಟ್ರೇಡ್ಗೆ ಹೋಗುತ್ತೆ ಅಂತ ಮಾರ್ಕೆಟ್ ಭಾವಿಸಿ ಆ ತರ ನೆಗೆಟಿವ್ ನಲ್ಲಿ 6% ಇಂದ ರಿಕವರಿ ಆಗ್ತಾ ಕೊನೆಗೂ 3% ನೆಗೆಟಿವ್ ಅಂತೂ ಸ್ಟಾಕ್ ಕ್ಲೋಸ್ ಆಗಿದೆ. ಓವರ್ ಆಲ್ ಇಂಪ್ಯಾಕ್ಟ್ ನೆಗೆಟಿವ್ IEXಗೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಏನು ಮಾಡುತ್ತೆ. ಬಟ್ ಆಸ್ ಅ ರಿಯಾಲಿಟಿ ಯಾವ ಸ್ಟೇಟು ಪವರ್ನಂತೂ ಟ್ರೇಡ್ ಮಾಡದೆ ಪವರ್ ಬೇಡ ಅಂತ ಅನ್ಕೊಂಡ ಪರಿಸ್ಥಿತಿಯಲ್ಲಿ ಇರಲ್ಲ. ಅದರಿಂದ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಈ ಇಶ್ಯೂ ಅಂತೂ ರಿಸಾಲ್ವ್ ಆಗೋದಕ್ಕೆ ಚಾನ್ಸಸ್ ಅಂತೂ ಇದೆ. ಬಟ್ ಯಾರಾದರೂ ಹೊಸದಾಗಿ ಆ್ಯಡ್ ಮಾಡಬೇಕು ಈ ಸ್ಟಾಕ್ಸ್ ಈ IEX ಅಲ್ಲಿ ಅಂತ ಅನ್ಕೊಂಡ್ರೆ, ಬಟ್ ಈ ಇಶ್ಯೂ ಕ್ಲಾರಿಟಿ ಬಂದ ಮೇಲೆ ಅವರು ಸ್ಟಾಕ್ಸ್ನ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆ ಆಪ್ಷನ್ ಅಂತ ಆಗ್ಬೋದು. ನೆಕ್ಸ್ಟು CNBC ಆ್ಯಂಕರ್ ಆಗಿರುವಂಥ ಎಥಿನ್ ಮೋಟಾ ಅವರಿಂದ ಒಂದು ಟ್ವೀಟ್ ಬಂದಿದೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಚೈನಾಯಿಂದ ಯಾವುದಾದ್ರು ಫಿನಾಲ್ ಎಕ್ಸ್ಪೋರ್ಟ್ ಆಗ್ತಿದೆ ಅಲ್ವಾ, ಅದರದೊಂದು ಪ್ರೈಸಸ್ಸು ಎವ್ರಿ ಡೇ ಬೈ ಡೇ ತುಂಬ ಚೀಪಾಗಿ ಆಗ್ತಾ ಗ್ಲೋಬಲ್ ಫಿನಾಲ್ ಪ್ರೈಸಸ್ಸು 30% ಅವರು ಕರೆಕ್ಟ್ ಆಗಿರೋ ಥರ ಫಿನಾಲ್ ಪ್ರೈಸಸ್ ಕರೆಕ್ಟ್ ಆದರೆ ಅಂದ್ಕೊಂಡ್ರೆ ನಮ್ಮ ಇಂಡಿಯಾನಲ್ಲಿ ಫಿನಾಲ್ ಎಕ್ಸ್ಪೋರ್ಟ್ ಮಾಡುವಂಥ ಮೇಜರ್ ಎಕ್ಸ್ಪೋರ್ಟು ದೀಪಕ್ ನೈಟ್ರೇಟ್ ಅಲ್ವಾ. ಈ ದೀಪಕ್ ನೈಟ್ರೇಟು ಮೇಜರ್ ಎಕ್ಸ್ಪೋರ್ಟ್ ಆಗಿರೋದ್ರಿಂದ ಇವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಪ್ರೆಸೆಂಟ್ ನಾವು ನೋಡಿದ್ರೆ ದೀಪಕ್ ನೈಟ್ರೇಟ್ ಒಂದು ಟೋಟಲ್ ರೆವೆನ್ಯೂ FY22 ಟೈಮ್ಗೆ 61.9% ಕಾಂಟ್ರಿಬ್ಯೂಷನ್ ಇಲ್ಲಿಂದ ಬರುತ್ತೆ. ಸೊ ಈ ಫಿನಾಲ್ ಪ್ರೈಸಸ್ ಕರೆಕ್ಟ್ ಆಗೋದ್ರಿಂದ ಆಟೋಮೆಟಿಕ್ಲಿ ಇವ್ರ ಮೇಲೆ ಪ್ರೆಷರ್ ಅಂತೂ ಬೀಳುತ್ತೆ. ಅದರಿಂದ ನಾವು ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವ್ರ ನಂಬರ್ಸ್ ನ ಇಂಪ್ಯಾಕ್ಟ್ ಅಂತೂ ನೋಡೋ ಅವಕಾಶ ಇದೆ. ಆದ್ರೆ ಆಲ್ರೆಡಿ ದೀಪಕ್ ನೈಟ್ರೇಟ್ಸ್ ಸ್ಟಾಕ್ ಪರವಾಗಿ ನಾವು ಮಾತಾಡ್ಕೊಂಡ್ರೆ ಆಲ್ರೆಡಿ ತುಂಬಾ ಸ್ಟಾಕ್ ಕರೆಕ್ಟ್ ಆಗಿದೆ. ಸ್ವಲ್ಪ ಒಳ್ಳೆ ಝೋನ್ ನಲ್ಲೇ ರೈಟ್ ನಾವು ಸ್ಟಾಕ್ ಟ್ರೇಡ್ ಆಗ್ತಿದೆ. ಅದರಿಂದ ಇನ್ನೂ ಸ್ವಲ್ಪ ಏನಾದರೂ ಕರೆಕ್ಟ್ ಆಗಿ ಚೀಪರ್ ವ್ಯಾಲ್ಯೂಷನ್ ಅಲ್ಲಿ ಬಂದರೆ ಅಟ್ರಾಕ್ಟಿವ್ ಕೆಮಿಕಲ್ ಸ್ಟಾಕ್ಸ್ ಅಲ್ಲಂತೂ ನಾವು ಇದನ್ನು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟು IRCTC ರಿಲೇಟೆಡ್ ಆಗಿ ಒಂದು ಬಿಗ್ ಅಪ್ಡೇಟ್ ಕಾಣಿಸ್ತಾ ಇದೆ. IRCTC ನಲ್ಲಿ ಯಾರಾದ್ರೆ ಟಿಕೆಟ್ಸ್ ಬುಕ್ ಮಾಡ್ಕೊಂತಾರಲ್ಲ, ಆ ಪ್ಯಾಸೆಂಜರ್ಸ್ ಡೇಟಾನ IRCTC ಅವರು ಮಾನಿಟೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ಥರ ಡೇಟಾ ಅಂತೂ ಸರ್ಕ್ಯುಲೇಟ್ ಆಗ್ತಿದೆ. ಸೊ ಯೂಶುವಲ್ ಆಗಿ ಟೆಕ್ ಪ್ಲಾಟ್ಫಾರ್ಮ್ಸ್ ಎಲ್ಲಾನು ಅವ್ರ ಡೇಟಾನ ಮಾನಿಟೈಸ್ ಮಾಡ್ತಾ ಇರುತ್ತೆ. ಬಟ್ ಆಸ್ ಎ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಆಗಿರುವಂತ IRCTC ಅವರು ಅವ್ರ ಟಿಕೆಟ್ ಬುಕ್ ಮಾಡ್ಕೊಂಡಿರೋಂಥ ಡೇಟಾನ ಮಾನಿಟೈಸ್ ಮಾಡ್ತಾರೆ ಅಂತ ಅವ್ರ ಡೇಟಾನ ಯಾರಿಗೆ ನೀಡಿರುತ್ತಲ್ಲ ಅವರ ಬಿಸ್ನೆಸ್ ಪ್ರಾಕ್ಟೀಸ್ಗೆ ಸೆಲ್ ಮಾಡ್ತಾರೆ ಅಂತ ಬರ್ತಿರೋಂಥ ಅಪ್ಡೇಟು ಇದೊಂದು ಬಿಗ್ ವೇ ನಲ್ಲಿ ಪ್ರಾಫಿಟ್ ನ ಜನರೇಟ್ ಮಾಡುತ್ತಲ್ವಾ. ಅದರಿಂದ ಬಿಕಾಸ್ ಇದ್ರ ಕಾರಣವಾಗಿ ಇವ್ರು ಸ್ಪೆಂಡ್ ಮಾಡೋದಂತೂ ಏನೂ ಇಲ್ಲ, ಎಕ್ಸ್ಪೆನ್ಸಸ್ ಏನೂ ಇಲ್ಲ. ಇವ್ರು ಶೇರ್ ಮಾಡುವಂತ ಡೇಟಾ ಇವ್ರಿಗೆ ಬರುವಂತ ಮನಿ ಅಂತೂ ಕಂಪ್ಲೀಟ್ ಆಗಿ ಪ್ರಾಫಿಟಬಿಲಿಟಿಗೆ ಹೋಗುತ್ತೆ. ಅದರಿಂದ ಈ ತರ ಬಂದಿರೋಂಥ ಅಪ್ಡೇಟ್ ಬಂದ್ಮೇಲೆ ಸ್ಟಾಕ್ ನಲ್ಲಿ ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಕಾಣಿಸಿದೆ. ನೆಕ್ಸ್ಟ್ SBI ಕಾರ್ಡ್ಸ್ ಬಗ್ಗೆ ಮಾತಾಡ್ಕೋಬೇಕು. ನಿನ್ನೆ RBI ಅವರು ಒಂದು ಡಿಸ್ಕಷನ್ ಪೇಪರ್ ಬಗ್ಗೆ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ವೇರಿಯಸ್ ಪೇಮೆಂಟ್ಸ್ ರಿಲೇಟೆಡ್ ಆಗಿರುವಂಥ ಚಾರ್ಜಸ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಈ ಡಿಸ್ಕಷನ್ ಪೇಪರ್ ಏನಂದ್ರೆ ಪಬ್ಲಿಕ್ನ ಕ್ವಶನ್ಸ್ ಕೇಳೋದು. ಈ ಪ್ರೆಸೆಂಟ್ ಚಾರ್ಜಸ್ IMPS ರಿಲೇಟೆಡ್ ಆಗಾದ್ರು ಕ್ರೆಡಿಟ್ ಕಾರ್ಡ್ಸ್ ರಿಲೇಟೆಡ್ ಆಗಾದ್ರು ಒಂದು ವೇಳೆ UPI ನಲ್ಲಿ ಲಿಂಕ್ ಮಾಡಬೇಕಂದ್ರೆ ಕ್ರೆಡಿಟ್ ಕಾರ್ಡ್ನ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತಾರಲ್ಲ, MDR ಅಂತಾರೆ. ಅದನ್ನ ಇಲ್ಲಿವರೆಗೂ ಹೇಗೆ ನಡೆದಿದೆ ಅಂದ್ರೆ, ಲೆಟ್ಸೆ ನಮ್ಮ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇದೆ, ನೀವು ಒಂದು ಶಾಪ್ಗೆ ಹೋಗಿದ್ರ, ನೀವು ಆ ಶಾಪಲ್ಲಿ 100 ರೂಪೀಸ್ ಪರ್ಚೇಸ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ 100 ರೂಪೀಸ್ ಕಟ್ ಆಗುತ್ತೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನಲ್ಲಿ. ಬಟ್ ಶಾಪ್ ಕೀಪರ್ಗೆ ಮಾತ್ರ ಹೋಗೋದು 97 or 98 ರೂಪೀಸ್ ಮಾತ್ರ ಬರುತ್ತೆ. ಆ 1 or 2 ರೂಪೀಸ್ ಇದೆ ಅಲ್ವಾ, ಈ ಕ್ರೆಡಿಟ್ ಕಾರ್ಡ್ ಕಂಪನೀಸ್ಗೆ ಅಂಡ್ ಅವ್ರ ಸರ್ವಿಸ್ ಪ್ರೊವೈಡ್ ಮಾಡೋರಿಗೆ ಆ ಹಣ ಶೇರ್ ಆಗುತ್ತೆ. ಇದೇ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತಾರೆ. ಆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ನ ಕಮ್ಮಿ ಮಾಡಬೇಕಂತ ಒಂದು ವೇಳೆ ಕಮ್ಮಿ ಮಾಡಿದ್ರೆ ಎಷ್ಟು ಕಮ್ಮಿ ಮಾಡಬೇಕು, ಹಾಗೆ ಫಿಕ್ಸ್ ಆಗಿ ಇಡಬೇಕಾ, ಈ ಥರ ಕ್ವಶನ್ಸ್ RBI ಅವರು ಕೇಳ್ತಾ ಇದ್ರಿಂದ ಇಲ್ಲಿವರೆಗೂ ಇರುವಂಥ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ರಿಡಕ್ಷನ್ ನಡೆಯುತ್ತೇನೋ ಅಂತ, MDRನ ಕಮ್ಮಿ ಮಾಡ್ತಾರೇನೋ ಅಂತ ಅದ್ರ ರಿಲೇಟೆಡ್ ಆಗಿ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಸ್ವಲ್ಪ ನೆಗೆಟಿವ್ ಇರುತ್ತಂತ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಂದ ಇವತ್ತು ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಅಂತೂ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿವೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.